ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಆರೋಪ, ಅಗ್ನಿವೀರರು ಕೇವಲ 3 ವರ್ಷ ಸೇವೆ ಮಾಡಿದ್ದಾರೆ. ದೇಶದಲ್ಲಿ ಸೇನಾ ನೇಮಕಾತಿ ಕಡಿಮೆಯಾಗಿದೆ. ಹೀಗಾಗಿ ಉಗ್ರರು ಸುಲಭವಾಗಿ ಭಾರತದ ಒಳಗೆ ನುಸುಳಲಿಕ್ಕೆ ಸಾಧ್ಯವಾಗಿದೆ. ಸೇನಾ ನೇಮಕಾತಿ ಕಡಿಮೆಯಾದ ಹಿನ್ನೆಲೆಯಲ್ಲೇ ಇಂತಹ ಘಟನೆ ನಡೆದಿದೆ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಆರೋಪ. ಬೆಳಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಿದ್ರು. ಇಂಟೆಲಿಜೆನ್ಸ್ ಫೇಲ್ಯೂರ್ ಅವರು ಕೊಟ್ಟ ಕಾರಣ. ಮತ್ತೊಂದು ಕಡೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಶಂಕಿತ ಉಗ್ರನ ಭಾವಚಿತ್ರ. ನಿನ್ನೆ ನರಮೇಧವನ್ನ ನಡೆಸಿದ ಉಗ್ರರ ಪೈಕಿ ಈತನೂ ಒಬ್ಬ. ನರಮೇಧ ನಡೆಸಿದ ಉಗ್ರನ ಫೋಟೋ ಲಭ್ಯವಾಗಿದೆ. ಒಂದು ಕಡೆ ರೇಖಾಚಿತ್ರ, ಮತ್ತೊಂದು ಕಡೆಯಲ್ಲಿ ಭಾವಚಿತ್ರ ಎರಡನ್ನೂ ಗಮನಿಸ್ತಾ ಇದ್ದೀರಿ. ಕಾಶ್ಮೀರದ ಪಹಲ್ಗಾಮ್ಗೆ ಬಂದ ಪ್ರವಾಸಿಗರನ್ನ ಹುಡುಕಿ ಕೊಂದ ಉಗ್ರರ ಪೈಕಿ ಈತನೂ ಕೂಡ ಒಬ್ಬ ಅನ್ನೋ ಮಾಹಿತಿ ಇದೀಗ ಖಚಿತವಾಗ್ತಾ ಇದೆ. ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಪ್ರವಾಸಿಗರ ರಕ್ತ ಚೆಲ್ಲಲಿಕ್ಕೆ ಕಾರಣವಾದ ಉಗ್ರರ ಪೈಕಿ ಈತನೂ ಒಬ್ಬ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀವಿ. ಒಟ್ಟು 3 ಉಗ್ರರ ರೇಖಾಚಿತ್ರಗಳನ್ನ ಬಿಡುಗಡೆಗೊಳಿಸಲಾಗಿದೆ. ಆ ಪೈಕಿ ಓರ್ವ ಉಗ್ರನ ಫೋಟೋ ಲಭ್ಯವಾಗಿದೆ. ಸ್ಕ್ರೀನ್ನ ಮೇಲೆ ನೀವು ಅದನ್ನ ಗಮನಿಸ್ತಾ ಇದ್ದೀರಿ. ಅತಿ ಶೀಘ್ರದಲ್ಲಿ ಇವರೆಲ್ಲರನ್ನ ಹುಡುಕಿ ಯಾವ ರೀತಿ ಅಮಾಯಕರು ನರಳಿ ಪ್ರಾಣ ಬಿಟ್ಟರು ಅದೇ ರೀತಿಯಲ್ಲಿ ಇವರಿಗೂ ಶಿಕ್ಷೆ ಆಗಬೇಕು ಅನ್ನೋದು ಸಹಜವಾಗಿ ಪ್ರತಿಯೊಬ್ಬ ಭಾರತೀಯನ ನಿರೀಕ್ಷೆ. ಭಾರತದಿಂದ ಪ್ರತೀಕಾರ ರೂಪದಲ್ಲಿ ಈ ಉಗ್ರರ ಮೇಲೂ ದಾಳಿ ಆಗಲಿ ಅನ್ನೋದು ಸಹಜ ನಿರೀಕ್ಷೆ. ಆಪರೇಷನ್ ಟಿಕ್ಕಾ ಹೆಸರಲ್ಲಿ ಇದೀಗ ಸೇನಾ ಕಾರ್ಯಾಚರಣೆ ಕೂಡ ಪ್ರಾರಂಭ ಆಗಿದೆ. ಉರಿ ಭಾಗದಲ್ಲಿ 2 ಭಯೋತ್ಪಾದಕರನ್ನ ಹೊಡೆದು ಉರುಳಿಸಿದ್ದಾರೆ ಭಾರತೀಯ ಸೇನೆಯ ಸಿಬ್ಬಂದಿ. ಅಸಲಿ ಕಾರಣಕರ್ತರು, ಈ ದಾಳಿಗೆ ಅಸಲಿ ಕಾರಣಕರ್ತರನ್ನ ಕೂಡ ಆದಷ್ಟು ಬೇಗ ಹುಡುಕಲಿ ಅನ್ನೋದು ಭಾರತೀಯರ ನಿರೀಕ್ಷೆ. ಆ ಹುಡುಕಾಟದಲ್ಲೇ ಸದ್ಯಕ್ಕೆ ಭಾರತೀಯ ಸೇನೆ ಕೂಡ ಇದೆ. ಶಂಕಿತನ ಫೋಟೋ ಹಾಗೆ ರೇಖಾಚಿತ್ರ ಇದೀಗ ಬಿಡುಗಡೆಯಾಗಿದೆ. ಬೆಂಗಳೂರಿನಿಂದ ತೆರಳಿದ್ದ ಮಧುಸೂದನ್, ಭರತ್ ಭೂಷಣ್, ಶಿವಮೊಗ್ಗದ ಮಂಜುನಾಥ್ ರಾವ್ ಅವರನ್ನ ತಡೆದು ನಿಲ್ಲಿಸಿ ಅವರ ಧರ್ಮ ಕೇಳಿ, ಹೆಸರು ಕೇಳಿ ಗುಂಡಿಟ್ಟು ಕೊಂದ ಉಗ್ರರ ಪೈಕಿ ಓರ್ವನ ದೃಶ್ಯ. ಗುರುಪ್ರಸಾದ್ ಜೊತೆ ಮಹಿಳೆಯರ ರಿಪಬ್ಲಿಕ್ ಬೆಳಗಾವಿ. ನಮ್ಮ ಜೊತೆಯಲ್ಲಿ ನಿವೃತ್ತ ಯೋಧರಾದ ಇವಿ ಹರಿ ಇದ್ದಾರೆ. ಸರ್ ನಮಸ್ಕಾರ. ಗೊತ್ತಿಲ್ಲ ಸರ್, ಇದನ್ನ ಹೆಂಗ್ ಖಂಡಿಸಬೇಕು ಅಂತ ಹೇಳಿ. ಒಂದು ಕಡೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೊಮ್ಮೆ ತೂತು ಮೇಮೆ ಶುರುವಾಗಿದೆ. ಕಾಂಗ್ರೆಸ್ ಬಿಜೆಪಿ ಕೂಡ ಇದು ಬಿಜೆಪಿಯ ಕೇಂದ್ರ ಸರ್ಕಾರದ ಫೇಲ್ಯೂರ್ ಅಂತ ಕಾಂಗ್ರೆಸ್ನವರು, ಮತ್ತೊಂದು ಕಡೆಯಲ್ಲಿ ಅಲ್ಲಿನ ಸ್ಥಳೀಯ ಸರ್ಕಾರ ಕೂಡ ವೈಫಲ್ಯ ಅಂತ ಹೇಳಿ. ಇಂಥ ಒಂದು ಹೇಯ ಕೃತ್ಯದಲ್ಲೂ ಕೂಡ ಈ ರಾಜಕೀಯ ಕೆಸರೆರಚಾಟ ನಿಲ್ಲೋದೇ ಇಲ್ವಾ ಅಂತ ಹೇಳಿ ಒಬ್ಬ ಯೋಧನಾಗಿ ನೀವು ಯಾವ ರೀತಿ ಗಮನಿಸ್ತೀರಿ ಸರ್ ಇಂಥ ವರ್ತನೆ, ರಾಜಕಾರಣಿಗಳ ಬೇಜವಾಬ್ದಾರಿ ವರ್ತನೆಯನ್ನು? ಇದು ತುಂಬಾ ಶೇಮ್ಫುಲ್. ಇದು ನಾಚಿಕೆಗೇಡು. ಯಾಕಂತ ಹೇಳಿದ್ರೆ ನಾವು ಪುಲ್ವಾಮಾ ಅಟ್ಯಾಕಲ್ಲಿ ಸಹ ನೀವು ನೋಡಿದ್ದೀರಿ. ಅದಾದ್ಮೇಲೆ ಯಾವ್ಯಾವ ಜಾತಿಯವರು ತೀರಿ ಹೋದ್ರು, ಕ್ಷತ್ರಿಯರೆಷ್ಟು, ಬ್ರಾಹ್ಮಣರೆಷ್ಟು, ಶೂದ್ರರೆಷ್ಟು, ಈ ರೀತಿ ಎಷ್ಟು ಲೋ ಲೆವೆಲ್ಗೆ ಹೋಗಬೇಕು ಅಷ್ಟು ಲೋ ಲೆವೆಲ್ಗೆ ಈ ಜನಗಳು ಮಾತಾಡ್ತಾರೆ. ಇದರ ಬಗ್ಗೆ ಈಗ ಹಾಗೆ ಆಗಬಹುದಿತ್ತು, ಹೀಗೆ ಆಗಬಹುದಿತ್ತು ಅಂತೇಳಿ ಈಗ ಇಲ್ಲಿ ಕೂತ್ಕೊಂಡು ಏನು ಬೇಕಾದರೂ ಮಾತಾಡಬಹುದು. ಆದರೆ ಆನ್ ಗ್ರೌಂಡ್ ಅಲ್ಲಿ, ಯಾಕಂತ ಹೇಳಿದ್ರೆ ನಾನು ಆ ಏರಿಯಾದಲ್ಲಿ 3-4 ಬಾರಿ ಇದೇ ಆಪರೇಷನ್ಗಳು ಇದನ್ನು ನೋಡಿದ್ದೇನೆ ನಾನು. ಅದು ಇನ್ಫಿಲ್ಟ್ರೇಷನ್ ಆಗಿದೆ, ಒಳಗೆ ಬಂದಿದ್ದಾರೆ ಅವರು ಒಳಗೆ. ಅದು ನನ್ನ ಮನಸ್ಸಿಗೆ ಇವ್ರನ್ನ ಎಲ್ಲ ಇವ ಆಪರೇಷನ್ಸ್ ಇವ್ರದ್ದು ಕಂಪ್ಲೀಟ್ ನೋಡಿದಾಗ ನನಗೆ ಅನಿಸ್ತದೆ ಇದು ಪ್ರಾಪರ್ಲಿ ಪ್ಲಾನ್ಡ್ ಆಪರೇಷನ್ ಫ್ರಮ್ ದಿ ಪಾಕಿಸ್ತಾನಿ ವಾರ್ ರೂಮ್. ಪಾಕಿಸ್ತಾನದ ಒಂದು ಟ್ಯಾಕ್ಟಿಕಲ್ ರೂಮ್ ಇಂದ, ಅಲ್ಲಿಂದ ಪ್ರಾಪರ್ ಆಗಿ ಮಿಲಿಟರಿ ಟ್ರೈನಿಂಗ್ ಮಾಡಿದವ್ರನ್ನ ಕಳಿಸಿರೋದು ಇಲ್ಲಿಗೆ. ಇದಕ್ಕೂ ಉಗ್ರವಾದಕ್ಕೂ ಇದಿಲ್ಲ. ಇದು ಕೇವಲ ಒಂದು ದ್ವೇಷ ಸಾಧನೆ, ನಮ್ಮ ಹೇಟ್ರೆಡ್ನೆಸ್ ಟು ಇಂಡಿಯನ್ ಡೆವಲಪ್ಮೆಂಟ್. ನಾವು ಪಾಕಿಸ್ತಾನದಿಂದ ಎಷ್ಟೋ ದೂರ ಮೇಲೆ ಬಂದಿದ್ದೇವೆ. ಇಂಥ ಸಂದರ್ಭದಲ್ಲಿ
ಅವ್ರನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ನೀವು ಸ್ವಲ್ಪ ದಿವಸ ಮುಂಚೆ ಈ ISI ಚೀಫ್ ಆಗಿದ್ದ ಜನರಲ್ ಮುನೀರ್ ಅಂತೇಳಿ ಈಗಿನ ಚೀಫ್ ಆಗಿದ್ದಾನೆ, ಅವನ ಇಂಟರ್ವ್ಯೂ ನೋಡಿರ್ಬೇಕು ನೀವು. ಅವ್ನು ಏನೇನು ಸ್ಪೀಚ್ ಕೊಟ್ಟಿದ್ದಾನೆ ಅದನ್ನು ಕೇಳಿರ್ಬೇಕು. ಯಾವ ರೀತಿ ಹಿಂದೂಗಳು ಮುಸ್ಲಿಮ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದ, ಹಾಗೂ ಕಾಶ್ಮೀರ ನಮ್ಮ ಕುತ್ತಿಗೆಯ ಒಂದು ನರ, ಆ ನರ ಹೋದ್ರೆ ಹೋಯ್ತು, ಮತ್ತೆ ಹಿಂದೂಗಳು ಮತ್ತೆ ಮುಸ್ಲಿಮ್ಸರ ಮಧ್ಯದಲ್ಲಿ ವಿಭಜನೆ ಮಾಡುವಂತ ಒಂದು ದೊಡ್ಡ ಭಾಷಣೆಯನ್ನ ಮಾಡ್ತಾ ಇದ್ದ. ನನ್ನ ಮನಸ್ಸಿಗೆ ಅವನೇ ಪಾಕಿಸ್ತಾನಿ ಜನರಲ್ ಅವನೇ ಇದನ್ನ ಪ್ಲಾನ್ ಮಾಡಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಮಾಡಿರುವ ಒಂದು ರೀತಿ ನೋಡಿದ್ರೆ ಅಲ್ಲಿ ಆ ಏರಿಯಾ ಕಿಲ್ಲಿಂಗ್ ಗ್ರೌಂಡ್ ಅಂತ ಮಾಡ್ತಾರೆ. ಕಿಲ್ಲಿಂಗ್ ಗ್ರೌಂಡ್ ಅಂತ ಹೇಳಿದ್ರೆ ಒಂದು 3-4 ಎಕರೆ ಜಾಗದಲ್ಲಿ ಅಂತ ಜಾಗದಲ್ಲಿ ಆ ಜಾಗವನ್ನು ಸೆಲೆಕ್ಟ್ ಮಾಡ್ತಾರೆ ಅವರು. ಆ ಜಾಗದಲ್ಲಿ ಸೆಲೆಕ್ಟ್ ಮಾಡಿದಾಗ ಅವರು ಎಸ್ಕೇಪ್ ಆಗಬಾರ್ದು, ವಿಕ್ಟಿಮ್ಸ್ಗಳು ಯಾರು ನಾವು ಫೈರ್ ಮಾಡ್ತೀವಿ ಅವರು ಎಸ್ಕೇಪ್ ಆಗಬಾರ್ದು. ಅದು ನೋಡಿ, ಈಗ ಈ ಏರಿಯಾನು ಅದರಲ್ಲಿ ಯಾವ್ದು ರೋಡ್ ಇಲ್ಲ, ಎಲ್ಲ ಟ್ರೆಕ್ಕಿಂಗ್ ಹೋದವರು ಸ್ವಲ್ಪ ಕುದುರೆ ಮೇಲೆ ಹೋಗ್ಬೇಕು ಅಂತ ಜಾಗದಲ್ಲಿ ಅದನ್ನ ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ಗಳು ಬರೋಂಗಿಲ್ಲ, ಇಮಿಡಿಯೇಟ್ ಆಗಿ ಬೇರೆ ಯಾವ್ದು ಬರುವ ಮಿಲಿಟರಿ ವೆಹಿಕಲ್ಸ್ಗಳು ಬರಬಾರದು. ಇದನ್ನ ಆ ಕಿಲ್ಲಿಂಗ್ ಗ್ರೌಂಡ್ ಅನ್ನ ಪ್ರಾಪರ್ ಆಗಿ ಅವನ್ನ ಅಸೆಸ್ ಮಾಡಿ ಅದನ್ನ ಫೋಟೋ ತಗೊಂಡು ಅಲ್ಲಿ ಡಿಸ್ಕಸ್ ಮಾಡಿ, ಮತ್ತೆ ಇಲ್ಲಿಂದ ಅವರಿಗೆ ಬೇಕಾದಷ್ಟು ಹೆಲ್ಮೆಟ್ ಕೊಟ್ಟು ಆ ಹೆಲ್ಮೆಟ್ ಅಲ್ಲಿ ಕ್ಯಾಮೆರಾ ಇಟ್ಕೊಂಡು ಅದರಲ್ಲಿ GPS ಇಟ್ಕೊಂಡು ಯಾಕಂತ ಹೇಳಿದ್ರೆ ಅವನು ಶೂಟಿಂಗ್ ಮಾಡಿದ್ದೆಲ್ಲ ಈಗ ಸೋಷಿಯಲ್ ಮೀಡಿಯಾ ಕಳಿಸ್ಲಿಕ್ಕೆ ಉಂಟು, ಸ್ವಲ್ಪ ದಿವಸದಲ್ಲಿ ಬರುತ್ತೆ ಅದು ಏನ್ ಮಾಡ್ತಾರೆ, ನಾವು ಬೇಕುಫರ ಹಾಗೆ ಅದನ್ನ ಬೇರೆಯವರಿಗೆ ಫಾರ್ವರ್ಡ್ ಮಾಡಬಾರ್ದು, ಈಗ ಬರುತ್ತೆ ಅದು. ಸೊ ಇದೆಲ್ಲ ಟೋಟ್ಲಿ ನಮ್ಮ ಇಂಡಿಯಾದ ಎಗನೆಸ್ಟ್ ಮಾಡ್ತಾ ಇರೋದು, ಇದನ್ನ ಅಕ್ಷಮ ಅಪರಾಧ. ಹಾಗಾದ್ರೆ ಇದೀಗ ಭಾರತದ ಯೋಧರು ಪ್ರತೀಕಾರ ತೀರಿಸಿಕೊಳ್ಬೇಕಾಗಿರೋದು ಈ 3 ಜನ ಉಗ್ರರ ಮೇಲೆ ಅಲ್ಲ. PV ಹರಿ ಅವರು ಹೇಳ್ತಿರೋ ಪ್ರಕಾರ ನೇರವಾಗಿ ಪಾಕಿಸ್ತಾನ ಪ್ರಾಯೋಜಿತ ಅಟ್ಯಾಕ್ ಇದು. ಸೇಡು ತೀರಿಸಿಕೊಳ್ಬೇಕು ಅಂದ್ರೆ ನೇರವಾಗಿ ಅಟ್ಯಾಕ್ ಆಗಬೇಕಾಗಿರೋದು ಪಾಕಿಸ್ತಾನದ ಮೇಲೆ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಆರೋಪ, ಅಗ್ನಿವೀರರು ಕೇವಲ 3 ವರ್ಷ ಸೇವೆ ಮಾಡಿದ್ದಾರೆ, ದೇಶದಲ್ಲಿ ಸೇನಾ ನೇಮಕಾತಿ ಕಡಿಮೆಯಾಗಿದೆ, ಹೀಗಾಗಿ ಉಗ್ರರು ಸುಲಭವಾಗಿ ಭಾರತ